NP ನ್ಯೂಸ್ ಅಥವಾ NP ಇನ್ಸ್ಟಾಗ್ರಾಮ್ ಚಾನೆಲ್ ಮೂಲಕ ಬಂದರೆ ನಾವು 10% ಆಫರನ್ನು ಕೊಡ್ತಾ ಇದ್ದೀವಿ, ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಕಾರ್ಕಳದಲ್ಲಿ ಇಷ್ಟು ಜನ ಸಂಭವ ನೋಡಲಿಲ್ಲ. ಹತ್ರ ಬಂದಾಗ ಗೊತ್ತಾಯಿತು ಇಲ್ಲಿ ಬೃಹತ್ ಹಳಸು ಮೇಳ ನಡೀತಿದೆ ಅಂತ. ಇಲ್ಲಿ ಏನೆಲ್ಲ ಸಿಗುತ್ತೆ ಬನ್ನಿ ನೋಡುವ. ನೈಟ್ ನಿದ್ರೆ ಮಾಡ್ತಾ ಹಾಕೊಳ್ಬೋದಾ? ನಿಮ್ಗೆ ಯಾವ ಟೈಮ್ ಸಿಗುತ್ತೆ ಒಂದು 5 ನಿಮಿಷ ಆಗಿ ಸಾಕು. ಸೊ ನಾವಿಲ್ಲಿ ಎಂಟರ್ ಆಗುವಾಗಲೇ ನಮಗೆ ಎಷ್ಟು ಹಲಸಿನ ಗಿಡಗಳು ಸಿಗುತ್ತೆ. ಇಲ್ಲಿ ತರದ ಹಲಸಿನ ಹಣ್ಣುಗಳು ಇಲ್ಲೂ ಇದೆ, ಅಲ್ಲೂ ಇದೆ. ದೊಡ್ಡ ದೊಡ್ಡ ಸೈಜ್, ಸಣ್ಣ ಸಣ್ಣ ಸೈಜ್. ಇಲ್ಲಿ ವಿವಿಧ ತರದ ಹಲಸಿನಕಾಯಿಯ ಗಿಡಗಳು ಮತ್ತು ಬೇಕಾದ ಬೇರೆ ಎಲ್ಲ ಗಿಡಗಳು ನಿಮಗೆ ಸಿಗುತ್ತದೆ. ಇಲ್ಲಿ ಯಾವ ತರ ಗಿಡಗಳೆಲ್ಲ ಸಿಗುತ್ತದೆ? ಮೇಡಮ್ ನಾವು ಪುತ್ತೂರವರು ಕೆಲವೇ 1 ವರ್ಷದಲ್ಲಿ ಆಗುವ ಹಲಸಿನ ಗಿಡಗಳಿದೆ ನೋಡಿ. ಅದು 1 ವರ್ಷದಲ್ಲಿ ಬರ್ತದೆ, ನಿಮಗೆ ದೊಡ್ಡ ಮರ ಆಗುದಲ್ಲ, ಆಗ್ತಾ ಇರ್ತದೆ ಯಾವಾಗಲೂ ಫುಲ್ ಸೀಸನ್. ಮತ್ತು ರೆಡ್ ಚಂದ್ರಲಾಸ್ ಅಂತ ಹೇಳ್ತದೆ, ಫುಲ್ ರೆಡ್ ಕಲರ್ ಬರ್ತದೆ, ಒಳ್ಳೆ ಸ್ವೀಟ್ ಇರ್ತದೆ ಮೇಡಮ್. ಮತ್ತೆ ಗಮ್ಲೆಸ್ ಇದೆ, ಆ ಥರ ಜೇತ83 ಇಂದ ಹಲಸಿದೆ. ಒಂದು ಹಲಸಿನ ಗಿಡದಲ್ಲಿ ಒಂದು 8 ತರ ವೆರೈಟಿ ಇದೆ, ಬೇರೆ ಬೇರೆ ಇದೆ ಡಿಫ್ರೆಂಟ್ ಆಗಿ. ಮತ್ತು ಹಣ್ಣಿನ ಗಿಡದಲ್ಲಿ ಸಹ ತುಂಬಾ ವೆರೈಟಿ ಇದೆ, ರಂಬುಟಾನ್, ಮ್ಯಾಂಗೋಸ್ಟೀನ್. ಮಾವಿನ ಗಿಡದಲ್ಲಿ ಒಂದು 10-25 ವೆರೈಟಿ ಇದೆ ತಂದಿದ್ದೇವೆ ಇಲ್ಲಿ. ಇಲ್ಲಿ ಎಲ್ಲ ಇರೋ ಒಳ್ಳೆ ಗಿಡದಲ್ಲಿ ತುಂಬಾ ಒಳ್ಳೆ ಗಿಡ ಅಂದ್ರೆ ಯಾವುದು ಇದೆ ಮೇಡಮ್? ಒಂದು ಸರ್ವಋತು ಅಂತ ಹಲಸು, ಬೇಗ ಬರ್ತದೆ ಕಾಯಿ. ನಿಮಗೆ ದೊಡ್ಡ ಮರ ಆಗುದಿಲ್ಲ, ಸಣ್ಣ ಗಿಡದಲ್ಲಿ ಆಗ್ತದೆ ಕಾಯಿ. ಜಾಗ ಇಲ್ಲದವರಿಗೆ ನಡ್ಬೋದು, ಸಣ್ಣ ಜಾಗದವರಿಗೆ ಬೇಕಾದ್ರೆ ನಡ್ಬೋದು ಆ ವೆರೈಟಿ. ನಿಮ್ಮ ಹತ್ರ ಹಳೆ ರೇಷ್ಮೆ ಸಾರಿ ಇದ್ದಾರೆ ಅಥವಾ ಹರಿದೋದ ರೇಷ್ಮೆ ಸಾರಿ ಇದ್ದಾರೆ, ಇಲ್ಲಿ ತಂದು ಕೊಡಿ, ಅದರ ಬದಲು ನಿಮಗೆ ಹಣ ಕೊಡ್ತಾರೆ. ಸರ್ ನಮಸ್ತೆ, ನಾವು ಹಳೆ ರೇಷ್ಮೆ ಸೀರೆ ಅಲ್ಲೇ ತಗೊಳ್ತಾ ಇದ್ದೀವಿ. ಕಾಂಚೀವರಂ, ಬನಾರಸ್ಸು, ಮೈಸೂರು ಸಿಲ್ಕು, ಟಿಶ್ಯೂ, ಬ್ರೋಕೆಟ್ಟು ಅಂತ ಸ್ಯಾರಿ ಎಲ್ಲ ಇದ್ರೆ ತೊಗೊಬಂದು ಕೊಡಿ. 2,000 ರೂಪಾಯಿಂದ ಹಿಡಿದು 50,000 ರೂಪಾಯಿವರೆಗೂ ಒಂದು ಸ್ಯಾರಿಗೆ ಕೊಡ್ತಾ ಇದ್ದೀವಿ ಅಮೌಂಟು. ಒಳ್ಳೆ ಪ್ರೈಸ್ ಇದೆ. ಬರೋಕ್ಕಾಗಿಲ್ಲ ಈ ನಂಬರಿಗೆ ಒಂದು ಕಾಲ್ ಮಾಡಿ, ಜಸ್ಟ್ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಪರ್ಚೇಸ್ ಮಾಡ್ತೀವಿ. We are from Kerala at Alleppey. So what are the items that we are seeing here? We have jackfruit chips and jackfruit masala chips, jackfruit papad, jackfruit squash, jackfruit pickle, tender jackfruit pickle. Okay. This is jack seed chutney. Okay, the seed of the jack. Yes, jack seed chutney. This is halwa, jackfruit halwa, jack seed laddu. Okay, it's made from the seed of the jackfruit. Jack seed and jaggery jackfruit cookies. The jackfruit muffins. So what is the top selling item in your stall? Halwa, yeah. Thank you, sir. ನಮಸ್ತೆ ಸರ್, ನಿಮ್ಮ ಅಂಗಡಿದ ವಿಶೇಷತೆ ಏನು? ನಮ್ಮದು ಆತ್ಮಿಕ್ ಅಂತ ಹೇಳಿ ಉಡುಪಿದು ಪ್ರಾಡಕ್ಟ್, ಉದ್ದಿ ಅವರದ್ದು. ಲೋಕಲ್ ಎಲ್ಲ ಕಡೆ ಸಪ್ಲೈ ಕೂಡ ಉಂಟು. ನಮ್ಮದು ಹೈಯೆಸ್ಟ್ ಅಂದರೆ ಇದು ಹರ್ಬಲ್ ಕಾಫಿ ಅಂತೇಳಿ, ಶುಂಠಿ ಕಷಾಯ, ಕಫ ಕೆಮ್ಮಿಗೆಲ್ಲ ಒಳ್ಳೆಯದಾಗ್ತದೆ. ಮನೇಲಿ ಮಕ್ಕಳಿಗೆ, ಏಜೆಡ್ ಪರ್ಸನು, ಇಡೀ ಫ್ಯಾಮಿಲಿ ಯೂಸ್ ಮಾಡ್ಬೋದು. 2 ಇಯರ್ಸ್ ಕೂಡ ಇಟ್ಕೊಂಡು ಯೂಸ್ ಮಾಡೋದು, ಹಾಳಾಗುವಂಥ ಪ್ರಾಡಕ್ಟ್ ಅಲ್ಲ. ಮತ್ತು ಇದು ನೋವಿಗೆ, ಒಂದು ಪೈನಿಗೆ ಅನ್ನೋದಲ್ಲ, ಎಲ್ಲ ಪೈನಿಗೆ ಯೂಸ್ ಆಗುತ್ತೆ. ಬ್ಯಾಕ್ ಪೈನ್ ಇರ್ಬೋದು, ನೆಕ್ ಪೈನು, ಶೋಲ್ಡರ್ ಪೈನ್ ಇರ್ಬೋದು, ಹೆಡ್ ಏಕಿಗೆ ಅಪ್ಲೈ ಮಾಡ್ಬೋದು, ಮೂಗು ಕಟ್ಟಿದ್ರೆ ಇನ್ನೆಲ್ಲರ್ ಮಾಡ್ಬೋದು, ಬಿಸಿ ನೀರಿಗೆ ಹಾಕಿ ಸ್ಟೀಮ್ ಕೂಡ ಯೂಸ್ ಮಾಡ್ಬೋದು. ಎಲ್ಲ ಟೈಪಲ್ಲೂ ಯೂಸ್ ಆಗುತ್ತೆ, ಆಲ್ ಇನ್ ಒನ್ ಆಗಿ ಯೂಸ್ ಆಗೋಂಥದ್ದು. ಮತ್ತು ಸೋಪ್ ಇದೆ, ಗೋಟ್ ಮಿಲ್ಕ್ ಸೋಪ್, ಮಿಲ್ಕ್ ಸೋಪ್. ಕೆಲವರಿಗೆ ಆರ್ಟಿಫಿಷಿಯಲ್ ಕಲೆಗಳಿರ್ಬೋದು, ರಫ್ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು, ಡ್ರೈ ಸ್ಕಿನ್ನಿಗೆಲ್ಲ ಒಳ್ಳೆಯದಾಗುತ್ತೆ ಇದು. ಇದು ನೋನಿ ಅಲೋವೆರಾ ಕಹಿ ಬೇವು ಸೋಪು, ರ್ಯಾಷಸ್ಸು, ಇಚ್ಚಿಂಗು, ಫಂಗಸ್ಸಿಗೆಲ್ಲ ಒಳ್ಳೆ ಆಗ್ತದೆ. ಮತ್ತು ಎಲ್ಲ ನ್ಯಾಚುರಲ್ ಪ್ರಾಡಕ್ಟೇ. ಆಲ್ಮೋಸ್ಟ್ ಎಲ್ಲ ಮೆಡಿಕಲ್ ಶಾಪ್ ಇರ್ಬೋದು, ಜನರಲ್ ಸ್ಟೋರ್ಗಳಿರ್ಬೋದು, ಎಲ್ಲ ಕಡೆ ಸಪ್ಲೈ ಇದೆ ಹಾಗೆ. ಮತ್ತು ಹಾಗೆ ಎಲ್ಲರೂ ಹೊರಗಡೆ ಕಸ್ಟಮರ್ ಇದ್ದರೂ ಕೂಡ ಅಮೆಝಾನಲ್ಲಿದೆ. ಹಾಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ತಗೊಂಡು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಕೊರಿಯರ್ ಸಪ್ಲೈ ಮಾಡ್ತೀವಿ. सर आपने जो मुझे टेस्ट करने को दिया था वो स्पाइसी भी था और स्वीट भी था, तो ये सब क्या है? ये ಸ್ಟಮಕ್ ಪ್ರಾಬ್ಲಮ್ಸ್ಗೆ, ಕಫ ಕೆಮ್ಮ ಶೀತಲ ಆಗ್ಬೋದು, ಸ್ವಲ್ಪ ಬಿಸಿ ನೀರು ಹಾಕಿ ಡ್ರಿಂಕ್ ಹಾಕ, ಕಷಾಯ ಮಾದರಿ. ಮೊರೊಕನ್ ಕಾಫी मिक्स है इसमें इंग्रेडिएंट्स शुंडी, करीमेणसु, जीरा, ब्रह्मी,
ತುಳಸಿ, ಏಲಕಾಯಿ, ಅರಿವುದ, ಶಂಖುಪುಷ್ಪ, ರೋಸ್ ಪೆಟಲ್ಸ್, ಚೆಂಬರತಿ. ಇವು ಕೇರಳ ಪ್ರಾಡಕ್ಟ್ है, केरला ट्रेडिशनल होममेड आयुर्वेद आइटम है. प्लस पांजागिरी है, ताले बेल्लम, कन्नडल ताले बेल्लम तिन्नुम, मलयाळत्तिल वरुम्बो पनवेल्लम, ऑर्गेनिक पांजागिरी, पनकल्कंडम इदेल्लाम मिक्स आनदु, फुल आइटम है. मक्कल्क्केल्ल ब्लैक कॉफी कुडिक्कण मादिरि नमक्कु इदु कुडिक्काम. अതാണ് ഇതിന്റെ പ്രത്യേകത. വേറെ ഒന്നും ഇതിന്റെ അകത്ത് ചേർക്കണ്ട, ഇൻസ്റ്റന്റ് മിക്സ് ആണ്. ನಿಖಿಲಿಗೆ ಬೋರ್ಡ್ ಆತ್ನ ಮಾತ ಐಟಮ್ಸ್ ಮೂಲುಂಡು. ಕುಂಟು ಬೋರ್ಡ್ ಅಂಡ ಕುಂಟು, ಆಯುರ್ವೇದಿಕ್ ಐಟಮ್ಸ್ ಬೋರ್ಡ್ ಅಂದ ಆಯುರ್ವೇದಿಕ್ ಐಟಮ್ಸ್ ಅಂಡ್ ಮಸ್ತ್ ಕ್ರೌಡ್ ಉಂಡು. ನಿಖಿಲ್ ಮಾತ ಬೇಗ ಬಲ್ಲೆ ಅವಿ. ನಮಸ್ತೆ ಸರ್, ನಿಮ್ಮ ಸ್ಟಾಲ್ ಇದು ಸ್ಪೆಷಾಲಿಟಿ ಅಂತ? ನಮ್ಮ ಸ್ಟಾಲ್ ಇದು ಸ್ಪೆಷಾಲಿಟಿ. ನಾವು ಬಂದ್ಬಿಟ್ಟು ಕೋಟ ಕುಂದಾಪುರದವರು, ಪಾಂಚಜನ್ಯ ಹೋಮ್ ಪ್ರಾಡಕ್ಟ್ಸ್ ಮೈಯಾಸ್ ಅಂತ. ನಮ್ಮಲ್ಲಿರೋ ಸ್ಪೆಷಾಲಿಟಿ ಎಲ್ಲ ಆರ್ಗ್ಯಾನಿಕ್, ನಾವು ಯಾವುದೇ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ. ಪ್ರಥಮವಾಗಿ ಹಲಸಿನ ಮೇಳ ಆದ್ದರಿಂದ ಸ್ಪೆಷಲ್ ಆದಂಥ ಹಲಸಿನ ಹಪ್ಪಳವನ್ನು ನಾವು ಹೊಂದಿದ್ದೇವೆ. ಹಾಗೆ ಸ್ಪೆಷಲ್ ಹಲಸಿನ ಚಿಪ್ಸನ್ನು ಸಹ ಮಾರ್ತಾ ಇದ್ದೇವೆ. ಹಾಗೆ ರಸಮ್ ಮತ್ತು ಸಾಂಬಾರ್, ಪ್ಯೂರಿಟಿ ಆಫ್ ದ ಆರ್ಗ್ಯಾನಿಕ್ ಪ್ರಾಡಕ್ಟ್. ಇದರಲ್ಲಿ ಯಾವುದೇ ಥರನಾದಂಥ ಆರ್ಗ್ಯಾನಿಕ್ ಕೆಮಿಕಲ್ ಇರುವುದಿಲ್ಲ. 6 ತಿಂಗಳು ನೀವು ಹಾಗೇನೆ ಇಟ್ಟು ಯೂಸ್ ಮಾಡುವಂಥದ್ದು. ಅಪ್ಪೆಮಿಡಿ ಉಪ್ಪಿನಕಾಯಿ ಇದೆ, ಸ್ಪೆಷಲ್ ಹಿಂಗಿದೆ. ಹಾಗೆ ಹೆಲ್ತ್ ಪ್ರಾಸ್ಪೆಕ್ಟ್ ಆದಂಥ ಪ್ರಾಡಕ್ಟನ್ನು ನಾವು ಹೊಂದಿದ್ದೇವೆ. ನಮ್ಮ ಹತ್ರ ಆ್ಯಸಿಡಿಟಿಗೆ ಬೇಕಾದಂಥ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ, ಸ್ಟಮಾಕ ವೆಲ್ ಅಂತ. ಹಾಗೆಯೇ ಬ್ರೀತ್ ವೆಲ್ ಅಂತ. ಯಾವಾಗ ನೀವು ಉಸಿರಾಟ ಚೆನ್ನಾಗಿ ಆಗಬೇಕಂದ್ರೆ ಈ ಪ್ರಾಡಕ್ಟನ್ನು ತಗೊಳ್ಳೋದ್ರಿಂದ ನಿಮಗೆ ರೀನೈಟಿಸು, ಪ್ಯಾರಂಜೈಟಿಸು, ಲ್ಯಾರಂಜೈಟಿಸು, ಸ್ಟಮಾಕದಲ್ಲಿ ನಿಮಗೆ ಲಂಗ್ಸಲ್ಲಿ ಯಾವುದೇ ಥರನಾದಂಥ ಅಲರ್ಜಿ, ಕಫು ಅಥವಾ ಕೆಮ್ಮು ಆ ಥರದ್ದು ಯಾವುದು ತೊಂದರೆಗಳು ಬರುವುದಿಲ್ಲ. ಶೋಕೊಂಡು ನಮ್ಮದು ಸ್ಪೆಷಾಲಿಟಿ ಅಂದರೆ ಬೊಂಡದ್ದು ಪುಡಿ. ಇದು 1 ಗ್ಲಾಸ್ ನೀರಿಗೆ, 1 ಗ್ಲಾಸ್ ನೀರಂದರೆ 125 ml-ಗೆ 1 ಪ್ಯಾಕೆಟ್ ಹಾಕಿ ಯೂಸ್ ಮಾಡಿದರೆ ಆಯಿತು. ನ್ಯಾಚುರಲ್ ಆಗಿ ಬೊಂಡದ ಟೇಸ್ಟಲ್ಲಿ ಇದೆ. ಸ್ಪೆಷಲ್ ಪ್ರಾಡಕ್ಟ್ ಅಂದರೆ ಇದು. ಮತ್ತು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಇದೆ. ಹರ್ಬಲ್ ಪ್ರಾಡಕ್ಟ್ ಮತ್ತು ಸಿರಿಧಾನ್ಯದ್ದು, ಆರ್ಗಾನಿಕ್ ಬೆಲ್ಲ, ಜ್ಯೂಸಲ್ಲಿ ಇಂದು ಹುಡಿ, ನಾರ್ಮಲ್ ಆಗಿ ಎಲ್ಲರಿಗೆ ಸಿಗುವಂಥದ್ದೇ. ಇಲ್ಲೇ ಲೋಕಲ್ ನಮ್ಮದು. ಒಂದು ಗೊಂಬೆ ಅತ್ತ ಜೋಕಲೆ ಬೋರ್ಡ್ ಆತ್ನ ಶಾಪ್ನರ್ ಆ್ಯಂಡ್ ಬಲ್ಲಿ ಉಂತುಲಿ ಶೋಕಾಪುಣತೆ ತುನಗ. ನಮಸ್ತೆ ಮ್ಯಾಮ್, ನಿಮ್ಮ ಹತ್ರ ಯಾವೆಲ್ಲ ವೆರೈಟಿಗಳು ಸ್ಯಾರಿ ಇದೆ? ನಮ್ಮ ಹತ್ರ ಎಲ್ಲ ವೆರೈಟಿ ಸ್ಯಾರಿಗಳು ಇದ್ದಾವೆ. ನೇಕಾರರಿಂದ ಗ್ರಾಹಕರಿಗೆ ನೇರ ಮಾರಾಟ ಅಂತ ಮಾಡ್ತಿದ್ದೀವಿ. ಸೊ ಫಸ್ಟ್ ವಿಂಗ್ ಥ್ರೆಡ್ ಕ್ವಾಲಿಟಿಗಳು ಎಲ್ಲದು. ಇವೆಲ್ಲ ಕಾಟನ್ ಸ್ಯಾರಿಗಳು. ನಮಸ್ತೆ ಮ್ಯಾಮ್, ನಾವು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ತುಂಬ ಕೇಳಿದ್ದೀವಿ, ಇವತ್ತು ನಿಮ್ಮ ಬಾಯಿಂದ ಕೇಳುವ. ಹೌದು ದೇವ್ರೆ, ಇದು ನ್ಯಾಚುರಲ್ ಇರುತ್ತೆ. ಇದು 108 ಗಿಡಮೂಲಿಕೆಯಿಂದ ತಯಾರಾಗೋದು. ಇದರಲ್ಲಿ ಯಾವ ಥರ ಫ್ರಾಡು, ಫೇಕು ಯಾವ ಥರ ಇರಲ್ಲ. ಅದು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋನಲ್ಲಿ ತಗೊಂಡಿದ್ರೆ ಮಾತ್ರ ಫ್ರಾಡ್ ಸಿಕ್ಕತ್ತೆ. ಇದು ನ್ಯಾಚುರಲ್ ಆಗಿ ಸ್ವಂತ ನಾವು ಆದಿವಾಸಿ ಜನ ನಾವು ಸ್ವಂತ ಸ್ಟಾಲ್ ಹಾಕಿ ನಾವು ಪ್ರಚಾರ ಮಾಡ್ತಿರೋದು. ಇದರಲ್ಲಿ 108 ಗಿಡಮೂಲಿಕೆ ಹಾಕಿ ಪ್ಯೂರ್ ಕೋಕೋನಟ್ ಆಯಿಲ್ ಮತ್ತು ಅಲ್ಲೆಣ್ಣೆ ಹಾಕಿ ಸ್ವಂತ ತಯಾರು ಮಾಡೋದು. ಉದುರೋದು 2 ರಿಂದ 3 ದಿನದಲ್ಲಿ ಸ್ಟಾಪ್ ಆಗುತ್ತೆ. ಗ್ಯಾರಂಟಿವಾಗಿಯೇ ಕೂದಲು ಬೆಳೆಯುತ್ತೆ. ಇದರಲ್ಲಿ ನಲ್ಲಿಕಾಯಿ, ದಾಸವಾಳ, ಸಿಗೆಕಾಯಿ, ಮಂತಿ ಬೇರು, ಲೊಳೆಸರು, ಬ್ರಿಂಗ್ರಾಜ್, ಬರ್ಮಿ, ಜಟಮಾಸಿ, ಆಮ್ಲ, ತುಳಸಿ ಮತ್ತು ಕಲ್ಲೋಂಜಿ, ಇದು ಹಲವಾರು ಗಿಡಮೂಲಿಕೆ ಹಾಕಿ ನಾವು ಸ್ವಂತ ಮನೆಯಿಂದಲೇ ಕಾಯಿಸೋ ವಸ್ತುಗಳಿದು. ಯಾವ ಥರ ಸೈಡ್ ಎಫೆಕ್ಟ್ ಇರಲ್ಲ, ಯಾವ ಥರ ಕೆಮಿಕಲ್ ಇರಲ್ಲ. ಇದು ಸಣ್ಣ ಮಗುಂದ ಹಿಡಿದು ದೊಡ್ಡವ್ರು ಯಾರು ಬೇಕಾದ್ರೂ ಯೂಸ್ ಮಾಡಲಿ. ಬಾಲ್ಡೆಟ್ ಇರೋರ್ಗಿನ್ನು ಯೂಸ್ ಮಾಡಿದ್ರೂ ಹೊಸ ಕೂದಲು ಬರುತ್ತೆ ಗ್ಯಾರಂಟಿವಾಗಿ. ಬೇಗ ಬನ್ನಿ ಆಯ್ತಾ. ಸಕ್ಕತ್ತಾದ ಬ್ರಾಸ್ಲೆಟ್ ಕಲೆಕ್ಷನ್, ಜ್ಯುವೆಲ್ ಕಲೆಕ್ಷನ್, ಬ್ಯಾಂಗಲ್ ಕಲೆಕ್ಷನ್ ಎಲ್ಲ ಉಂಟು. ಈ 2 ಲಿಕ್ವಿಡ್ ಅಲ್ಲಿ ಚಿಕ್ಕ ಲಿಕ್ವಿಡ್ ಇದೆಯಲ್ಲ, ಚಿಕ್ಕದಾಕಿ ಒಂದು 2 ಡ್ರಾಪ್ ಇಂದ 3 ಡ್ರಾಪ್ ಹಾಕಿ ಇದು ಕಲೆನ ಮೆದು ಮಾಡುತ್ತೆ. ಆನಂತರ ದೊಡ್ಡ ಲಿಕ್ವಿಡ್ ಇದೆಯಲ್ಲ, ಇದನ್ನ 3 ರಿಂದ 4 ಡ್ರಾಪ್ ಹಾಕಿ ಇದು ಕಲೆ ಎಲ್ಲ ರಿಮೂವ್ ಮಾಡ್ಬಿಡುತ್ತೆ, ಸ್ಟೈನ್ಸ್ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಈ ತರ ಗ್ಯಾಸ್ ಸ್ಟವ್ ಮೇಲೆ ಕಾಫಿ, ಟೀ, ಸಾಂಬಾರ್, ಚಟ್ನಿ, ಮಸಾಲ, ಎನಿ ಲಿಕ್ವಿಡ್ ನೋಡಿ 300 ml ನೀರು ಹಾಕಿದ್ದೀನಿ. ನೀವು ಬೇರೆ ಯಾವುದೇ ಬಟ್ಟೆ ತಂದು ಕ್ಲೀನ್ ಮಾಡಿದ್ರೆ 3-4 ಸರಿ ಕ್ಲೀನ್ ಮಾಡಬೇಕು.
ಮ್ಯಾಜಿಕ್ ಟವಲ್ ಹಾಗಲ್ಲ, ಒಂದೇ ಸೆಕೆಂಡ್ ಅಲ್ಲಿ ಅಟ್ ಎ ಟೈಮ್ ಲಿಕ್ವಿಡ್ ಅಬ್ಸರ್ವ್ ಮಾಡುತ್ತೆ. 300 ಇಂದ 400 ml ಅಟ್ ಎ ಟೈಮ್ ಸ್ಟೋರ್ ಆಗಿದೆ. ಬಟ್ ಒಂದು ಡ್ರಾಪ್ ಲಿಕ್ವಿಡ್ ಎಲ್ಲ ಇಲ್ಲೇ ಸ್ಟೋರ್ ಆಗಿದೆ. ಹೇರ್ ಡ್ರೈ, ತಲೆ ಸ್ನಾನ ಮಾಡ್ತೀರಾ, ಸುಮ್ಮನೆ ಜಸ್ಟ್ ಟಚ್ ಮಾಡಿ ಡ್ರೈ ಆಗಿ. ಯಾಕಂದ್ರೆ ಬಟ್ಟೆ ಇಲ್ಲ, ಇದು ಪ್ಯೂರ್ಲಿ ಮೈಕ್ರೋ ಫೈಬರ್, 2 years ಡ್ಯೂರಬಿಲಿಟಿ ಬರುತ್ತೆ. 100 rupees ಓನ್ಲಿ. సో ఎంత ఉండండి రేగ ముల్ప ఎంచు లైవ్ బండాయన ఇట్ట వత్తండల బరి ఖుషి ఉండు నే పురతు అవక మూల్ తుపున వెరైటీస్ బక మొకల్ మల్పున పుర రీతి ఒక మూల్ ప్రోగ్రామ్ అప్న పురతు నక బరి ఖుషి ಆಗ್ತದೆ. ఒక మొకల్ మూల్ పూర జన లకల లకల ప్రొడక్ట్ మారందులే బక అకల నెట్ అకల మైండ్ సెట్ పుర మల్తోండు అకల ಅಂಡ ಅವನ್ ತೂದೆಂಗ್ ಬರಿ ಖುಷಿ ಆಗ್ನೊಂಡೆ ಅಕಲ ಅವು ಎಂಚ ಮಲ್ಪೇರು ಅಕಲ ಎಂಚ ಅಕಲ ಪ್ರಾಡಕ್ಟ್ ಸೇಲ್ ಮಲ್ಪೇರು ಬೊಕ್ಕ ಎನ್ನ ಕಸಿನ್ ಎಲ್ಲ ಒಂದು ಪ್ರಾಡಕ್ಟ್ ಉಂಟು ಸಕಲಂ ಬಂದು ಯಾನಾಯ್ತು ಪ್ರಾಡಕ್ಟ್ ಯೂಸ್ ಮಲ್ಪೆ ಬಾರ್ ಲೈಕ್ ಆಗ್ನೊಂಡ ರಾಗಿ ಮಾಲ್ಟನ್ ಯೂಸ್ ಮಲ್ಪೆ ಡೈಲಿ ಬಾರ್. ನಮಸ್ತೆ ಸರ್, ಇದನ್ನ ಸ್ಟಾಲ್ ಮಸ್ತ್ ಕಸ್ಟಮರ್ಸ್ ಇತ್ತೇರು ಮುಲ್ಪದ ಸ್ಪೆಷಾಲಿಟಿ ಅದೇ. ಎಲ್ರಿಗೂ ನಮಸ್ಕಾರ. ನಾವು ಸಿರಿಧಾನ್ಯವನ್ನ ಬಳಸ್ಕೊಂಡು ಸಿರಿಧಾನ್ಯದಿಂದ ಮಾಡೋ ಮಲ್ಟಿಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಅನ್ನು ನಮ್ಮದು ಮೇನ್ ಪ್ರಾಡಕ್ಟ್. ಅದೇ ನಮ್ಗೆ ಹೈಯೆಸ್ಟ್ ಸೇಲ್ ಆಗ್ತಾಯಿದೆ. ನಾನು ಕಾರ್ಕಳದಲ್ಲಿ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನನ್ನ ತಾಯ್ನಾಡಿದು, ನಾನು ಇಲ್ಲೇ ಹುಟ್ಟಿ ಬೆಳೆದಿರೋನು. ಸೊ ನನಗೆ ಎಲ್ಲದಕ್ಕಿಂತ ಹೆಚ್ಚು ಖುಷಿ ಏನು ಅಂದರೆ ನನ್ನ ಊರಿಗೆ ನಾನು ಹೆಲ್ತನ್ನು ಕೊಡ್ತಾ ಇದ್ದೇನೆ ಅನ್ನೋದು. ಆ್ಯಂಡ್ ನಾನು ಏನೋ ಮಾಡಬೇಕು, IAS ಕಾಣ್ಕೊಂಡು ಓದ್ತಾ ಇರೋನು. UPSC ಪ್ರಿಲಿಮ್ಸ್ ಎಲ್ಲ ಪಾಸ್ ಆಗಿದ್ದೇನೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಂಗೆ ಇದರಲ್ಲಿ ಖುಷಿ ಸಿಗ್ತಾ ಇದೆ. ಯಾಕಂದರೆ ಅದರಲ್ಲಿ ಇತಿಮಿತಿಗಳಿರ್ತವೆ. ಬಟ್ ಇದರಲ್ಲಿ ಜನಸೇವೆಗೆ ಅಥವಾ ಜನಕ್ಕೆ ಆರೋಗ್ಯವನ್ನು ಕೊಡೋದಕ್ಕೆ ಇತಿಮಿತಿಗಳಿಲ್ಲ. ಸೊ ನಾನು ಈ ಪ್ರೊಫೆಷನನ್ನು ಚೂಸ್ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ನಾವೇ ಮನೆಯಲ್ಲಿ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಸಿರಿಧಾನ್ಯ ಹೆಲ್ತ್ ಮಿಕ್ಸ್ ಪೌಡರ್ ಆಗಿರ್ಬೋದು, ರಾಗಿ ಮಾಲ್ಟ್, ಆದಮೇಲೆ ಅರಶಿಣ ನಮ್ಮ ಅಜ್ಜಿ ಮನೆ ಶೃಂಗೇರಿಯಲ್ಲಿ ಬೆಳೀತಾರೆ. ನಾವು ಅಲ್ಲಿಂದ ತಂದು ಇಲ್ಲಿ ನಾವು ಪೌಡರ್ ಮಾಡಿ ಜನಗಳಿಗೆ ಸೇಲ್ ಮಾಡ್ತಾ ಇದ್ದೇವೆ. ತುಂಬ ಚೆನ್ನಾಗಿದೆ. ಒಂದು ಚಿಟಿಕೆ ಹಾಕಿದ್ರೆ ಸಾಕು. ಅದಾದಮೇಲೆ ನಮ್ಮ ಈ ಕಷಾಯ ಪೌಡರ್ ನಾವೇ ಮನೆಯಲ್ಲಿ ಮಾಡೋದು. ಇದಕ್ಕೆ ಮನೆಯಲ್ಲೇ ಬೆಳೆಸಿರೋ ಕಾಳು ಮೆಣಸು, ಅರಶಿಣ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋದು. ಅದೇ ರೀತಿ ನಮ್ಮ ಹತ್ರ ಡ್ರೈ ಆಮ್ಲ ಪೌಡರ್ ಇದೆ. ಆ್ಯಂಡ್ ಫೇಸ್ ಪ್ಯಾಕಿಗೆ ಲೇಡೀಸಿಗೆ ಅಥವಾ ಜೆಂಟ್ಸಿಗೆ ಯಾರಿಗೆ ಬೇಕಾದರೂ ಯೂಸ್ ಮಾಡೋದಕ್ಕೆ ಮುಲ್ತಾನಿ ಮಿಟ್ಟಿ ಪೌಡರ್ ಇದೆ. ಅದೇ ರೀತಿ ನಮ್ಮ ಹತ್ರ ಬ್ರಾಹ್ಮಿ ಇದೆ. ಮಕ್ಕಳಿಗೆ ಬ್ರೈನ್ನ ಫಂಕ್ಷನ್ ಜಾಸ್ತಿ ಆಗೋದಕ್ಕೆ, ಓದೋದಕ್ಕೆ ನಾವು ಒಂದೆಲಗ ತಿಮರೆ ಅಂತೀವಲ್ಲ, ಅದರ ಪೌಡರ್ ಇದೆ. ಅದ್ರ ಜೊತೆ ನಮ್ಮ ಹತ್ರ ಮೇಯ್ನಾಗಿ ಎಲ್ಲೂ ಸಿಗೋದಿಲ್ಲ ಹೆಚ್ಚಾಗಿ ಇಂಡಿಗೋ ಪೌಡರ್ ಇದೆ. ಹರ್ಬಲ್ ಮೆಹಂದಿ ಇದೆ, ನಾರ್ಮಲ್ ಮೆಹಂದಿ ಇದೆ. ಅದನ್ನೆಲ್ಲವನ್ನು ನಾವೇ ಸೋರ್ಸ್ ಮಾಡಿ ನಾವೇ ಡ್ರೈ ಮಾಡಿ ಸೇಲ್ ಮಾಡ್ತಾ ಇದ್ದೇವೆ. ಅದೇ ಥರ ನಮ್ಮ ಹತ್ರ ಬಾಸುಮತಿ ರೈಸ್ ಚಕ್ಕುಲಿ ಇದೆ. ಇದು ಬಾಸುಮತಿ ರೈಸಿಂದ ಮಾಡಿರೋ ಚಕ್ಕುಲಿ. ಇದು ಈರುಳ್ಳಿ ಫ್ಲೇವರ್. ಅದೇ ರೀತಿ ಬೆಣ್ಣೆ ಮುರುಕಿದೆ, ಮಸಾಲ ಬೆಣ್ಣೆ ಮುರುಕು, ರಾಗಿ ಚಕ್ಕುಲಿ ಇದೆ. ಅದೇ ಥರ ತಿಂಗ್ಳೋಡ್ ಅಂತ ಮಾಡ್ತೇವೆ. ಇದೆಲ್ಲವನ್ನ ನಾವು ನಮ್ಮಲ್ಲೇ ಮಾಡ್ತಾ ಇದ್ದೇವೆ. ಆ್ಯಂಡ್ ಎಲ್ಲದಕ್ಕೂ ನಾವು ಪ್ರಿಸರ್ವೇಟಿವ್ ಯಾವುದಕ್ಕೂ ಯೂಸ್ ಮಾಡ್ತಾ ಇಲ್ಲ, ಪ್ರಿಸರ್ವೇಟಿವ್ ಫ್ರೀ ಆಗಿ ಮಾಡ್ತಾ ಇದ್ದೇವೆ. ಮತ್ತು ಮಲ್ಟಿಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರಿಗೂ ನಾವು ಸಕ್ಕರೆ ಅಂಶವನ್ನು ಒಂಚೂರು ಬಳಸ್ತಾ ಇಲ್ಲ, ರೈಸ್ ಅಂಶವನ್ನು ಬಳಸ್ತಾ ಇಲ್ಲ. ಯಾಕಂದರೆ ರೈಸ್ ಯೂಸ್ ಮಾಡಿದ್ರೆ ಲಾಭ ಆಗ್ತದೆ ನಮಗೆ, ಬಟ್ ಆರೋಗ್ಯಕ್ಕೆ ಅದು ಅಷ್ಟು ಒಳ್ಳೆಯದಲ್ಲ. ನಾವು ರೆಗ್ಯುಲರಾಗಿ ರೈಸ್ ತಿಂತ ಇರ್ತೇವೆ. ಅದಕ್ಕೋಸ್ಕರ 1% ಕೂಡ ರೈಸನ್ನು ಬಳಸಲಿಲ್ಲ. ಸೊ ಇದನ್ನೆಲ್ಲವನ್ನು ನಾವೇ ಮಾಡ್ತಾ ಇರೋದು. ನಮ್ಮ ಕಾರ್ಕಳದಲ್ಲಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು. ಆ್ಯಂಡ್ ಹಲಸು ಮೇಳ ಸಕ್ಸಸ್ ಆಗಿದೆ. ನಾಳೆ ನಾಡ್ದು ಇನ್ನೂ ಜನ ಬರ್ತಾ ಇದ್ದಾರೆ. ನಮ್ಮ ಹತ್ರ ಇವತ್ತೇ ಸ್ಟಾಕ್ಔಟ್ ಆಗ್ತಾ ಇದ್ದೇವೆ ನಾವು. ಸೊ ಇನ್ನೂ ಅದನ್ನು ಮಾಡಿ ನಾವು ನಾಳೆ ತರಬೇಕು. ಹೊಸ ಮಾಲ್ ಇವತ್ತು ರಾತ್ರಿ ರೆಡಿ ಆಗಬೇಕು. ಸೊ ಥ್ಯಾಂಕ್ ಯು ಕಾರ್ಕಳ, ಆ್ಯಂಡ್ ಥ್ಯಾಂಕ್ ಯು ಹಲಸು ಮೇಳ, ಆ್ಯಂಡ್ ಥ್ಯಾಂಕ್ ಯು NP ನ್ಯೂಸ್. ನೀವೆಲ್ಲ ತುಂಬ ಚೆನ್ನಾಗಿ ನಮ್ಮನ್ನು ಪ್ರಮೋಟ್ ಮಾಡ್ತಾ ಇದ್ದೀರಾ. ನಮಗೆಲ್ಲ ಇದರಿಂದ ಲಾಭ ಆಗ್ತಾ ಇದೆ. ಜನ ಬಂದು ಹೇಳ್ತಾ ಇದ್ದಾರೆ NP ನ್ಯೂಸಲ್ಲಿ ನೋಡಿದೆ, ಇನ್ನೊಂದೆರಡು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನೋಡಿದೆ ಅಂತ. ನಾಳೆನೂ ಬನ್ನಿ. NP ನ್ಯೂಸ್ ಅಥವಾ NP ಇನ್ಸ್ಟಾಗ್ರಾಮ್ ಚಾನಲ್ ಮೂಲಕ ಬಂದರೆ ನಾವು 10% ಆಫರನ್ನು ಕೊಡ್ತಾ ಇದ್ದೀವಿ, ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶಕ್ಕಾಗಿ. ನಮಸ್ತೆ ಮ್ಯಾಮ್, ಇಲ್ಲಿ ನಡೆದ ಪ್ರೋಗ್ರಾಮ್ ಬಗ್ಗೆ ಒಂದೆರಡು ಮಾತುಗಳು ಹೇಳ್ಬೇಕು. ಎರಡು ಮಾತಲ್ಲ, ತುಂಬಾ ಮಾತು ಹೇಳೋದಿದೆ. ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಬಹುಶಃ ಕಾರ್ಕಳದಲ್ಲಿ ಇದು ಪ್ರಥಮ ಬಾರಿಗೆ ಈ ತರದ ಒಂದು ಇವೆಂಟ್ ಅನ್ನ ಅರೇಂಜ್ ಮಾಡಿರುವಂತದ್ದು. ಅದಕ್ಕಾಗಿ ನಾನು ರಮಿತಾ ಶೈಲೇಂದ್ರ ಮತ್ತೆ ಅವರ ಇಡೀ ತಂಡಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ಬೇಕು. ಅದರ ಜೊತೆಗೆ ಇಲ್ಲಿ ಏನು ಸ್ಥಳೀಯ ಪ್ರತಿಭೆಗಳು ಏನಿದೆ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡಿ ಅವರನ್ನ ಮತ್ತಷ್ಟು ಪ್ರೋತ್ಸಾಹ ಮಾಡುವಲ್ಲಿ ಅವರು ಖಂಡಿತವಾಗಿ ಯಶಸ್ವಿಯಾಗಿದ್ದಾರೆ. ಹಾಗೆ ಎಲ್ಲಾ ಕಾರ್ಕಳದ ಜನತೆಗೆ ನಾನು ಕೇಳುವಂತದ್ದು, ಎಲ್ಲರೂ ಬನ್ನಿ. ಇನ್ನೂ 2 ದಿನ ಹಲಸು ಮೇಳ ಕಾರ್ಯಕ್ರಮ ಇದೆ. ಹಾಗೆ ಬಹಳಷ್ಟು ಸ್ಟಾಲ್ಗಳಿದೆ. ಹಾಗೆ ದೇಸಿ ವಸ್ತುಗಳಿಗೆ ಬಹಳಷ್ಟು ಒತ್ತನ್ನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಬಂದು ಈ ಉಪಯೋಗವನ್ನ ಪಡ್ಕೊಳ್ಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ.
ಕೈಲಾರ ನ್ಯಾಚುರಲ್ ಐಸ್ ಕ್ರೀಮ್ ಉಪ್ಪಿನಂಗಡಿ ಇದು ಬರ್ತದ ಎಂಕ್ಲ ಸ್ಪೆಷಲ್ ಪಂಡ ಬರ್ಡ್ ಐ ಚಿಲ್ಲಿ ಗಾಂಧಾರಿ ಮೆಣಸದ ಐಸ್ ಕ್ರೀಮ್ ಉಂಡು ಪಂಡ ಲೈಟ್ ಆದ ಸ್ಪೈಸಿ ಬರ್ಪುಂಡು ಬುಕ್ಕ ಕಾಟು ಕುಕ್ಕುದ ಎಲ್ಲೆಲ್ಲಿ ಕುಕ್ಕು ಕಾಟು ಊರ್ದ ಕುಕ್ಕುದ ಐಸ್ ಕ್ರೀಮು ಬುಕ್ಕ ಎಂಕ್ಲ ಅಡಿಕೆದ ಐಸ್ ಕ್ರೀಮ್ ಸ್ಪೆಷಲ್ ಏರ್ಲ ಆಯ್ತ ಅಡಿಕೆದ ಐಸ್ ಕ್ರೀಮ್ ಅಲ್ಪುಜೇರು ಬುಕ್ಕ ಕೋಕೋಮ್ ಐಸ್ ಕ್ರೀಮ್ ಉಂಡು ಬುಕ್ಕ ಸ್ಪೆಷಲ್ ಸಾರ್ಬೆಟ್ ಉಂಡು ಸಾರ್ಬೆಟ್ ಪಂಡ ಬೊಂಡ ನೀರು ಬೇಸ್ಡ್ ಮಲ್ತರು ಬೊಂಡ ನೀರ್ಲ ಪೈನಾಪುಲ್ಲ ಬುಕ್ ಒಂಜಿ ಬೆಲ್ಲ ತಾರೈ ಕ್ಲಾಸಿಕ್ ಅದು ಮಲ್ತದ ಬೆಲ್ಲಲ ಆ ತಾರ ಇಲ್ಲ ಐಟಮ್ ಬುಕ್ಕ ಎಂಕ್ಲ ಟ್ರೆಂಡಿಂಗ್ ಇಪ್ಪುನ ಜಾಸ್ತಿ ಜಾಕ್ ಫ್ರೂಟು ಬೊಂಡ ಮ್ಯಾಂಗೋ ಬುಕ್ಕ ವೆರೈಟಿ ಟೋಟಲ್ 15 ವೆರೈಟೀಸ್ ಉಂಡು. ಸಿಂಗಿಂಗ್ ಕಾಂಪಿಟೇಷನ್ ಬಂದಿದ್ದೆ ಮೇಡಮ್ ನಮ್ದು ಎಬ್ರಿಯಿಂದ ಬಂದಿರೋದು ಕಾಂಪಿಟೇಷನ್. ಹೌದಾ, ನಿಮಗೆ ಹೇಗೆ ಅನಿಸಿತು ಇಲ್ಲಿ ವಾತಾವರಣ ಮತ್ತೆ ಕಾಂಪಿಟೇಷನ್ ಎಲ್ಲ ಹೇಗೆ ನಡೀತು ನಿಮಗೆ? ತುಂಬ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀನಿ ಮೇಡಮ್. ತುಂಬ ಕಡೆಗೆಲ್ಲ ಹೋಗ್ತಾ ಇರ್ತೀನಿ, ಎಲ್ಲೇ ಇರಲಿ ಹೋಗ್ತಾ ಇರ್ತೀನಿ. ಬೆಂಗಳೂರು ಇರಲಿ, ಮೈಸೂರು ಇರಲಿ, ಮತ್ತೆ ನಮ್ಮ ಸೈಡ್ ಬಳ್ಳಾರಿ ಇರಲಿ. ನಮ್ಮದು ಪ್ರಾಪರ್ ಬಳ್ಳಾರಿ, ನಾವು ಇರೋದು ಇಲ್ಲೇ ಎಬ್ರಿಯಿಂದ. ಎಬ್ರಿ ಕುಚ್ಚೂರು ಒಂದು ಗ್ರಾಮ, ಅಲ್ಲಿಂದ ಇಲ್ಲಿ ಬಂದಿರೋದು. ಇಲ್ಲಿ ಹಲಸು ಮೇಳ ಎಲ್ಲ ಹೇಗೆ ಆಯಿತು ನಿಮಗೆ? ಸಖತ್ ಇದೆ ಮೇಡಮ್. ಎಲ್ಲರೂ ಹಿಂಗೆ ಒಂದು ರೌಂಡ್ ಹೋಗಂದ್ರೆ ಸಾಕು, ಎಲ್ಲರೂ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಕೊಟ್ಟರು. ತುಂಬ ಖುಷಿ ಆಯಿತು ಮಾತ್ರ. ಥ್ಯಾಂಕ್ ಯು ಮೇಡಮ್.